ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ವೀಳ್ಯದೆಲೆಯಿಂದ ಒಂದು ಪೋಡಿಯನ್ನು ತಯಾರಿಸಲು ತೋರಿಸಿಕೊಡ್ತೇನೆ. ಈ ವೀಳ್ಯದೆಲೆ ಎನ್ನುವಂಥದ್ದು ಸಾಮಾನ್ಯವಾಗಿ ಈ ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ ಉಪಯೋಗ ಆಗ್ತದೆ, ಹಾಗೆ ತಿನ್ನುವುದಕ್ಕೆ ಕೂಡ ಉಪಯೋಗ ಆಗ್ತದೆ. ಹಾಗಾದ್ದರಿಂದ ನಾವೊಂದು ಸ್ನ್ಯಾಕ್ಸ್ ಕೂಡ ಮಾಡ್ಬೋದು. ಪೋಡಿ ಕೂಡ ಮೊದಲಿಗೆ ನಾವು ಈ ವೀಳ್ಯದೆಲೆಯನ್ನು ಸಂಗ್ರಹಿಸಿಕೊಳ್ಳುವ. ನೋಡಿ, ವೀಳ್ಯದೆಲೆ ತೊಟ್ಟು ಸಮೇತ ನಾವು ಕಿತ್ತುಕೊಳ್ಬೇಕು. ನೋಡಿ, ನಾನಿಲ್ಲಿ ಒಂದು 15 ವೀಳ್ಯದೆಲೆ ತಗೊಂಡಿದ್ದೇನೆ. ಮೊದಲಿಗೆ ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಇಲ್ಲಿ ವೀಳ್ಯದೆಲೆಯನ್ನು ತೊಟ್ಟು ಸಹಿತ ತೆಗೆದುಕೊಂಡಿರುವಂಥದ್ದು. ನೋಡಿ, ಇದನ್ನು ನಾವೀಗ ಈ ಡಬಲ್ ಫೋಲ್ಡ್ ಬರುವ ರೀತಿಯಲ್ಲಿ ಮಡಿಚಿಕೊಳ್ಬೇಕು. ನಂತರದಲ್ಲಿ ನೋಡಿ, ಇದರ ಈ ಬದಿಯನ್ನು ಕಟ್ ಮಾಡಿಕೊಳ್ಬೇಕು. ನಂತರ ಈ ತುದಿ ಭಾಗ ನೋಡಿ, ಈ ರೀತಿ ಬರುವ ರೀತಿಯಲ್ಲಿ ನಾವು ವೀಳ್ಯದೆಲೆಯನ್ನು ಕಟ್ ಮಾಡಿಕೊಳ್ಬೇಕು. ತೊಟ್ಟು ಬಿಡಬೇಕು ನಮಗೆ ಇದು ಪೋಡಿ ಹಿಟ್ಟಲ್ಲಿ ಕಲಸಿ ಅದ್ದಿ ಬಿಡಲಿಕ್ಕೆ. ಇದನ್ನು ಈ ಡಬಲ್ ಫೋಲ್ಡ್ ಬರುವ ರೀತಿಯಲ್ಲಿ ನಾವು ಮಡಚಿ ಹಿಟ್ಟಿನಲ್ಲಿ ಅದ್ದಿ ಬಿಡುವಂಥದ್ದು ಎಣ್ಣೆಯಲ್ಲಿ. ನೋಡಿ, ನಾನಿಲ್ಲಿ ಎಲ್ಲ ಎಲೆಗಳನ್ನು ನೋಡಿ ಇದೇ ಆಕಾರಕ್ಕೆ ಬರುವಕ್ಕೆ ಕಟ್ ಮಾಡಿಕೊಂಡಿದ್ದೇನೆ. ಇನ್ನು ನಾವು ಹಿಟ್ಟು ರೆಡಿ ಮಾಡುವ. ನೋಡಿ, ನಾನಿಲ್ಲಿ ಒಂದು ಚಿಟಿಕೆ ಇಂಗನ್ನು ನೀರು ಮಾಡಿಕೊಳ್ತಿದ್ದೇನೆ. ನೋಡಿ, ಈಗ ಇಂಗು ನೀರು ಮಾಡಿ ಆಗಿದೆ. ನಾನಿಲ್ಲಿ ಒಂದು ಕಪ್ಪಿನಷ್ಟು ಕಡಲೆ ಹುಡಿಯನ್ನು ಹಾಕಿಕೊಳ್ತಿದ್ದೇನೆ. ನಂತರದಲ್ಲಿ ನಾನು ನೋಡಿ ಒಂದು ಉಪ್ಪು ಒಂದು 1/4 ಚಮಚದಷ್ಟು ಹಾಕಿಕೊಳ್ತಿದ್ದೀನಿ. ಒಂದು ಚಿಟಿಕೆ ಅರಶಿನ. ನೋಡಿ, ಮೆಣಸಿನ ಹುಡಿ 2 ಚಮಚದಷ್ಟು ಹಾಕಿಕೊಳ್ತಿದ್ದೇನೆ. ಜೀರಿಗೆ ಒಂದು 1/2 ಚಮಚದಷ್ಟು ಹಾಕಿಕೊಳ್ತಿದ್ದೇನೆ. ಇದಕ್ಕೆ ನೀರು ಹಾಕಿ ಬೆರೆಸಿಕೊಳ್ಳುವಂಥದ್ದು. ನೀರು ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳಿ, ತುಂಬ ಇಟ್ಟು ತೆಳುವಾಗೋದು ಬೇಡ. ಯಾವುದೇ ರೀತಿಯಲ್ಲಿ ಗಂಟು ಕಟ್ಟಿಕೊಳ್ಳದ ರೀತಿಯಲ್ಲಿ ಹಿಟ್ಟನ್ನು ಕಲಿಸಿಕೊಳ್ಬೇಕು. ನೋಡಿ, ಹಿಟ್ಟು ಈ ಅದಕ್ಕೆ ಬಂದರೆ ಸಾಕು. ಇನ್ನು ಇದರಲ್ಲಿ ನಾವು ವೀಳ್ಯದೆಲೆಯನ್ನು ಅದ್ದಿ ಎಣ್ಣೆಗೆ ಬಿಡುವಂಥದ್ದು.
ನಾನಿಲ್ಲಿ ಬಣ್ಣಲೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಇವಾಗ ಬಣ್ಣಲೆ ಬಿಸಿ ಆಗಿದೆ. ನಾನಿಲ್ಲಿ ತೆಂಗಿನೆಣ್ಣೆ ಹಾಕಲ್ತಿದ್ದೇನೆ. ನೋಡಿ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ವೀಳ್ಯದೆಲೆ ಪುಡಿಯನ್ನು ಬಿಡುವ ಎಣ್ಣೆಯಲ್ಲಿ. ನೋಡಿ ವೀಳ್ಯದೆಲೆಯನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಮಸಾಲೆಯಲ್ಲಿ ಮುಳುಗಿಸಿ ಬಿಡುವಂಥದ್ದು. ಮಸಾಲೆ ನೋಡಿ ಈ ಫೋಲ್ಡ್ ಮಾಡಿದರ ಒಳಗೆ ಸೇರಿಕೊಂಡಿರ್ತದೆ. ನೋಡಿ ಈ ರೀತಿಯಲ್ಲಿ ಬರ್ತದೆ. ನೋಡಿ ಒಂದು 2 ಸೆಕೆಂಡ್ ಅದು ಸ್ವಲ್ಪ ಮಸಾಲೆ ಎಲ್ಲ ಅಲ್ಲಿಗೆ ಇಟ್ಕೊಳ್ಳಿ. ನಂತರ ಅದನ್ನು ನಾವು ಮಗುಚಿ ಹಾಕಿಲ್ವ. ತಕ್ಷಣಕ್ಕೆ ಈಗ ನಾವು ಸೌಟ್ ಹಾಕಿದ್ದೇವೆ. ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಟು ಅದರ ಹಿಟ್ಟೆಲ್ಲ ಎಣ್ಣೆಯಲ್ಲಿ ಬಿಡ್ತದೆ ಅದಕ್ಕೆ. ನೋಡಿ ಇವಾಗ ಅದನ್ನು ನಾವು ಮಗುಚಿ ಹಾಕಿಲ್ವ. ನೋಡಿ ನಮ್ಮ ವೀಳ್ಯದೆಲೆ ಪುಡಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಉಂಟು. ನಾವು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿ, ಆನಂತರ ನಾವು ಇದನ್ನು ಎಣ್ಣೆಯಿಂದ ತೆಗೆಯುವ. ನೋಡಿ ಇವಾಗ ಪುಡಿ ಫ್ರೈ ಆಗಿದೆ. ಇವಾಗ ನಾವು ಅದನ್ನು ಎಣ್ಣೆಯಿಂದ ತೆಗೆಯುವ. ಈಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ವೀಳ್ಯದೆಲೆ ಪುಡಿ ರೆಡಿಯಾಗಿದೆ. ನೋಡಿ ಯಾವ ರೀತಿಯಲ್ಲಿ ಬಂದಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನೋಡು ನಾವೀಗ ಹೇಗಾಗಿದೆ ಅಂತೇಳಿ ಒಂದು ಟೇಸ್ಟ್ ನೋಡುವ.
ನೋಡಿ ಹಿಟ್ಟು ನೋಡಿ, ಈಗ ನಾವು ಫೋಲ್ಡ್ ಮಾಡಿದ್ದರಿಂದ ಅದರ ಒಳಗೆ ಕೂಡ ಹಿಟ್ಟು ನೋಡಿ ಸೇರಿಕೊಂಡಿದೆ. ತುಂಬ ಸೂಪರ್ ಆಗಿ ಬಂದಿದೆ. ಒಳ್ಳೆಯ ಒಂದು ವೀಳ್ಯದೆಲೆ ಟೇಸ್ಟ್, ಇನ್ನೊಂದು ಒಳ್ಳೆಯ ಒಂದು ಪೋಡಿ, ಸೂಪರ್. ಎಲ್ಲರೂ ಇವತ್ತಿನ ವೀಳ್ಯದೆಲೆ ಪೋಡಿ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಎಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.